ಸೂರ್ಯಚಂದ್ರರು ಇರೋವರೆಗೂ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಅಜರಾಮರ. ಈ ವಿಷಯಕ್ಕೆ ಇನ್ನೊಂದು ಹೊಸ ಮೆರುಗು ಕೊಡೋದಕ್ಕೆ ಅಮೃತ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದ ರೂವಾರಿಗಳು ವೀರಕಪುತ್ರ ಶ್ರೀನಿವಾಸ್ ಅವರು ನಮ್ಮ ಜೊತೆ ಒಂದಷ್ಟು ಐಡಿಯಾಲಜಿಗಳನ್ನ ಹಂಚ್ಕೊಳ್ತಾ ಹೋಗ್ತಾರೆ. ಸರ್, ಯಾವಾಗಲೂ ವಿಷ್ಣುವರ್ಧನ್ ಸರ್ ವಿಷಯವಾಗಿ ಏನೋ ಒಂದು ಮುಂಚೂಣಿಗೆ ಬಂದಾಗ ವಿಷಯ ಒಂದು ಅಸಮಾಧಾನ ಕಾಡುತ್ತೆ. ಅದರಲ್ಲಿ ಕ್ಯಾಟಗರಿಗಳು ಆಗ್ತಾ ಹೋಗುತ್ತೆ. ಇವತ್ತು ತುಂಬಾ ದೊಡ್ಡ ಕಾರ್ಯಕ್ಕೆ ನೀವು ಕೈ ಹಾಕಿದ್ದೀರಾ. ಆ ರೂಪುರೇಷೆಗಳನ್ನ ಹೇಳೋದ್ರ ಜೊತೆಗೆ ಈ ಅಸಮಾಧಾನಗಳನ್ನ ದಾಟಿ ಹೇಗೆ ಮುಂದಕ್ಕೆ ಹೋಗ್ತೀರಾ, ಆ ಒಂದು ಡಿಸೈನ್ ಹೇಗಿರುತ್ತೆ? ಈಗ ನನಗೆ ವಿಷ್ಣು ಸರ್ ಅಂತಂದ್ರೆ ವಿವಾದಗಳು ಅದೆಲ್ಲವೂ ನಿಜವೇ ಆಗಿತ್ತು, ಆಗ್ತಾ ಇದೆ ಕೂಡ. ಬಟ್ ಅದೆಲ್ಲ ಈಗ ಮುಗಿದ ಅಧ್ಯಾಯಗಳು. ಈಗ ಸಂಭ್ರಮಗಳು ಶುರುವಾಗಿದ್ದಾವೆ. ಕರ್ನಾಟಕ ರತ್ನ ಸಿಕ್ಕಿದೆ, ಮೈಸೂರಲ್ಲಿ ಸ್ಮಾರಕ ಆಗಿದೆ, ಅಫ್ಕೋರ್ಸ್ ಬೆಂಗಳೂರಲ್ಲಿ ಆಗಿಲ್ಲ ಅನ್ನೋ ಒಂದು ದುಃಖ ಇದೆ. ಆದ್ರೆ ಅದು ಅಭಿಮಾನ ಕ್ಷೇತ್ರದ ರೂಪದಲ್ಲಿ ಮತ್ತೆ ಅದು ಹೊಸ ರೂಪದಲ್ಲಿ ಬರ್ತಾ ಇದೆ. ಜೊತೆಗೆ ಈಗ ಅಮೃತ ಮಹೋತ್ಸವ, ಒಬ್ಬ ಕಲಾವಿದ ಇಲ್ಲವಾದ ಮೇಲೆ ಅವರ ಅಭಿಮಾನಿಗಳ ಸೇರಿಕೊಂಡು ಸಂಭ್ರಮಿಸುತ್ತಿರುವ ದೇಶದ ಮೊಟ್ಟ ಮೊದಲ ಕಾರ್ಯಕ್ರಮವಾಗಿ ಇದು ಆಗ್ತಿದೆ. ಸೊ ನನಗೆ ಈಗ ವಿ ಫಾರ್ ವಿವಾದ ಅಲ್ಲ, ವಿ ಫಾರ್ ಸಂಭ್ರಮ. ಸೊ ಅದರಿಂದ ಇಲ್ಲಿ ನಾನು ಯಾವನ್ನು ದಾಟಿ ಏನನ್ನು ಮಾಡ್ಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅವರೇ ಸಂಪಾದಿಸಿದ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಇದನ್ನ ನಾವು ಶುರು ಮಾಡೋದಷ್ಟೇ, ನಾವು ಕಿಡಿ ಹಚ್ಚಿದ್ರೆ ಸಾಕು, ಅವ್ರು ಅದನ್ನ ಜ್ವಾಲೆ ಮಾಡ್ತಾರೆ. ಸೊ ಆ ಕೆಲಸ ಆಗ್ತಿದೆ. ಸಂಭ್ರಮಕ್ಕೆ ಒಂದು ಮುನ್ನುಡಿ ಅಷ್ಟೇ ನಾನು ಬರ್ದಿರುವಂಥದ್ದು. ಇನ್ನು ಉಳಿದಿದ್ದ ಅಧ್ಯಾಯಗಳೆಲ್ಲ ಕೂಡ ಅಭಿಮಾನಿಗಳು ಅದನ್ನು ಹೊತ್ತು ಮೆರೆಸ್ತಾರೆ. ಸರ್, ಸ್ಮಾರಕದ ಕೆಲಸಕ್ಕೆ ನೀವು ಕಿಚ್ಚ ಸುದೀಪ್ ಅವರು ಕೈ ಹಾಕಿದಾಗ ಇನಿಷಿಯಲ್ ಡೇಸ್ ಅಲ್ಲಿ ಒಂದಷ್ಟು ನಿಮಗೂ ಕೂಡ ಒಂದು ಟೆನ್ಷನ್ ಇತ್ತು, ಯಾವ ತರ ಆಗ್ಬೋದು ಅಂತ. ಆದ್ರೆ ಅದನ್ನ ತುಂಬಾ ಸರಿದೂಗಿಸುವಂತಹ ಒಂದು ಪ್ಲಾನಿಂಗ್ ಹಾಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ಹೇಗಾಗ್ತಿದೆ ಸರ್ ಪ್ರೋಸೆಸ್ಗಳು? ಸೊ ಒಂದು ಪುತ್ಥಳಿ ಕೆಲಸಗಳು ಸಿದ್ಧತೆಯಲ್ಲಿದ್ದಾವೆ. ಈಗಾಗಲೇ ಒಂದು 10 ಲಕ್ಷ ಅಡ್ವಾನ್ಸು ಮಾಡಿದ್ವಿ, ಅದು ಕೆಲಸ ಆಗ್ತಿದೆ. ಎರಡನೇದು ಇದಾಗ್ತಿದೆ, ಏನದು ಜಮೀನಿನ ಸಂಬಂಧಪಟ್ಟ ವಿಷಯಗಳು ಒಂದಷ್ಟು, ಒಂದು ಸಣ್ಣ ಪುಟ್ಟ ಎರಡು ವಿಷಯಗಳು ಜಮೀನು ವಿಷಯವಾಗಿ ನಾವು ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಮಾಡಿಕೊಂಡು ಆಮೇಲೆ ಹೋಗೋಣ. ಇಲ್ಲಾಂದ್ರೆ ನೀವು ಮತ್ತೆ ಹೇಳ್ತಾರೆ ವಿಷ್ಣು ಅಂದ್ರೆ ವಿವಾದ ಅಂತ ಹೇಳ್ಬಿಟ್ಟು, ಆ ಜಾಗನೂ ವಿವಾದ ಆಗ್ಬಾರ್ದು ಅಂತ. ಸೊ ಈ ಕಾರಣಕ್ಕೋಸ್ಕರ ಅದನ್ನು ಕ್ಲಿಯರ್ ಮಾಡಿಕೊಂಡು ಆದಷ್ಟು ಬೇಗ ಫ್ಲೋರ್ಸ್ ಹೋಗ್ತೀವಿ, ನಾವು ಬೇಗ ಕೆಲಸ ಶುರು ಮಾಡ್ತೀವಿ. ನಮ್ಮ ಇಂಡಸ್ಟ್ರಿ ಹೇಗ್ ನೋಡ್ಬೋದು ಸರ್ ಈ ಒಂದು ಅಮೃತ ಮಹೋತ್ಸವವನ್ನ? ಈ ಇಂಡಸ್ಟ್ರಿ ಅಮೃತ ಮಹೋತ್ಸವನ ಅವರದ್ದೇ ಮಹೋತ್ಸವ ಅನ್ನೋ ತರ ನೋಡುತ್ತೆ, ಅದಂತೂ ಐ ಆಮ್ ಶೋರ್. ಯಾಕೆಂತಂದ್ರೆ ಇದು ಅವರ ಮನೆಯ ಯಜಮಾನನ ಉತ್ಸವ. ಅವರಿಲ್ಲದ ಹೊತ್ತಲ್ಲಿ 15 ವರ್ಷಗಳ ನಂತರ ಅವರು ಇದ್ದಾರೆ ಅನ್ನುವ ರೀತಿಯಲ್ಲಿ, ಅದಕ್ಕೂ ಮೀರಿದ ರೀತಿಯಲ್ಲಿ ಸಂಭ್ರಮಿಸ್ತಿದ್ದಾರೆ. ಇದು ಎಂದೂ ಆಗಿಲ್ಲ ಈ ತರ. ಆದ್ರಿಂದ ಅದು ಬೆರಗುಗಣ್ಣಿನಿಂದ ನೋಡ್ಲಿಕ್ಕಾದ್ರೂ ಅವರೆಲ್ಲರೂ ಬರ್ತಾರೆ. ಮತ್ತು ನಾನು ಮಾತನಾಡಿದಾಗ ತುಂಬಾ ಪಾಸಿಟಿವ್ ಆಗಿದ್ದಾರೆ ಎಲ್ಲರೂ ಕೂಡ. ಅವರ ಮಾತಲ್ಲಿ ಅದು ನಮ್ಗೆ ಸ್ಪಷ್ಟವಾಗ್ತಾ ಇತ್ತು. ಅದರಿಂದ ಇವರೆಲ್ಲರೂ ನಮ್ಮದೇ ಉತ್ಸವ ಅನ್ನೋ ರೀತಿಯಲ್ಲಿ ಭಾಗವಹಿಸ್ತಾರೆ ಅಂತ ನಂಬಿಕೆ. ಅಭಿಮಾನ ಅಂತ ಬಂದಾಗ ಸರ್, ಅಸಮಾಧಾನಗಳು ಏನೇ ಇದ್ರು ಅದನ್ನ ಪಕ್ಕಕ್ಕಿಟ್ಟು ನಾವು ಕೂಡ ಕಾರ್ಯಕ್ಕೆ ಕೈ ಹಾಕ್ತಾ ಹೋಗ್ಬೇಕು. ವಿಷ್ಣು ಕುಟುಂಬವನ್ನ ಈ ಸಮಯದಲ್ಲಿ ಯಾವ ತರ ಇನ್ವೈಟ್ ಮಾಡ್ತೀರಾ ನೀವು? ಸರ್, ಅವರನ್ನ ಎಲ್ಲ ನಮ್ಮ ಕುಟುಂಬದವರು ಅನ್ನೋ ರೀತಿಯಲ್ಲಿ ಹೋಗಿ ಅವರನ್ನ ಇನ್ವೈಟ್ ಮಾಡ್ತೀವಿ. ಎಲ್ಲಾ ರೀತಿಯ ಗೌರವ, ಪ್ರೀತಿ, ಅಭಿಮಾನ. ಯಜಮಾನರನ್ನ ಪ್ರೀತಿಸುವುದು ಅಂದ್ರೆ ಯಜಮಾನರ ಕುಟುಂಬವನ್ನು ವಿರೋಧಿಸ್ಕೊಂಡು ಅವರ ಆದರ್ಶಗಳನ್ನ ಮರೆತು ಬಿಟ್ಟು ಅಲ್ಲ, ಒಟ್ಟಾರೆಯಾಗಿ ಅವರನ್ನು ಪ್ರೀತಿಸೋದು. ಸೊ ನನಗೆ ಅವ್ರ ಕುಟುಂಬದ ಬಗ್ಗೆ ಏನೆಲ್ಲ ಗ್ರಹಿಸ್ಕೊಂಡು ಮಾತಾಡ್ತಿದ್ರು ಆ ಥರದ್ದು ಏನಿಲ್ಲ. ಒಂದು ಅಭಿಮಾನ ಸ್ಟುಡಿಯೋ ಮೈಸೂರಲ್ಲಿ ಆಗಬಾರ್ದು, ಇಲ್ಲಿ ಬೆಂಗಳೂರಿಂದ ಹೋಗಬಾರ್ದು ಅನ್ನೋಂಥದ್ದು ನಮ್ಮ ನಿಲುವಾಗಿತ್ತು. ನೀವು ನಮ್ಮ ಮಾತು ಕೇಳಿ ಮೈಸೂರಿಗೆ ಬರದೇ ಹೋದ್ರೆ ನೀವು ಅಭಿಮಾನಿಗಳೇ ಅಲ್ಲ ಅಂತ ಅವರು ಬೈದರು. ಇಷ್ಟೇ ಆಗಿರೋದು, ಇನ್ನೇನೂ ಆಗಿಲ್ಲ. ಸೊ ಆಮೇಲೆ ಅದು ಹಾಗೆ ಮುಂದುವರೆದಿದೆ. ಹೋಗಿ ಕ್ಲಿಯರ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗುವಂಥ ವಿಷಯ. ಹೋಗ್ತೀವಿ, ಒಂದ್ಸರಿ ಮಾತಾಡಿ ಬಗೆಹರಿಸ್ಕೊಂಡು, ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಂತ ಕೇಳ್ತೀವಿ. ಅವರಲ್ಲದೆ ಇನ್ಯಾರು ಕ್ಷಮಿಸ್ಬೇಕು, ಕೇಳಿಸ್ಕೊಂಡು ಬರ್ತೀವಿ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್. ಇದೊಂದು ಅಮೃತ ಮಹೋತ್ಸವ ಯಜಮಾನರ ಹೆಸರಲ್ಲಿ ಆಗ್ತಾ ಇರೋದ್ರಿಂದ ನಮಗಿಂತ ಅವರೇ ಹೆಚ್ಚು ಸಂಭ್ರಮಿಸಬೇಕು. ದೊಡ್ಡ ಕಾರ್ಯ ಸರ್, ದೊಡ್ಡ ಮಟ್ಟಕ್ಕೆ ಅನುಷ್ಠಾನಕ್ಕೆ ಬರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವಿಷ್ಟು ವೀರಕಪುತ್ರ ಶ್ರೀನಿವಾಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.